ಇನ್ನು ಸಿಎಂ ರೇಸ್ನಲ್ಲಿ ನಾನು ಏನಂತಂದರೆ ಭೂತಯ್ಯನ ಮಗ ಅಯ್ಯೋ ಸಿನಿಮಾ ನೋಡಿರ್ಬೋದು ನೀವು. ಅದರಲ್ಲಿ ವಿಲನ್ ಏನು ಮಾಡ್ತಾರೆ ಅಂತಂದರೆ ಒಂದು ಸೀನ್ ಬರುತ್ತೆ. ಅದೇ ಥರನಾಗಿ ಆ ಸೀನನ್ನು ಭೂತಯ್ಯನ ಮಗ ಅಯ್ಯೋ ಸಿನಿಮಾದ ಸೀನನ್ನು ಉಲ್ಲೇಖ ಮಾಡೋದರ ಮೂಲಕ ರೆಬಲ್ ಅಂದರೆ ಸತೀಶ್ ಜಾರಕಿಹೊಳಿ ಅವರು ನಾನೇನು ಸುಮ್ಮನೆ ಕೂತ್ಕೊಂಡಿಲ್ಲ, ನಾನು ಕೂಡ ರೇಸಲ್ಲಿದ್ದೀನಿ ಅನ್ನೋದರ ಮೂಲಕ ಶಾಕ್ ಕೊಟ್ಟಿದ್ದಾರೆ. ಚದುರಂಗದ ಆಟವನ್ನು ಶುರು ಮಾಡಿದ್ದಾರೆ. ಸಿಎಂ ರೇಸಲ್ಲಿ ನಾನು RACಯಲ್ಲಿ ಇದ್ದೇನೆ ಅಂದರೆ ರೇಸಲ್ಲಿ ಇದ್ದೇನೆ ಅಂತ ಹೇಳೋದ್ರ ಮೂಲಕ ಟ್ವಿಸ್ಟ್ ಅನ್ನು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ KPCC ಅಧ್ಯಕ್ಷ ಹುದ್ದೆಗೆ ನನ್ನನ್ನು ಸೇರಿಸಿದಂತೆ ಹಲವರು ವೇಟಿಂಗ್ ಲಿಸ್ಟ್ ಅಲ್ಲಿ ಕಾಯ್ತಾ ಇದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ HDD ಭೇಟಿ ಮಾಡಿದ ನಂತರ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಅವರನ್ನ ಕೇಳದಂತಹ ಸಂದರ್ಭದಲ್ಲಿ ಯಾಕ್ರಿ HD ಕುಮಾರಸ್ವಾಮಿ ಅವರನ್ನು ನೀವು ಭೇಟಿ ಆದ್ರಿ ಅಂತ ಕೇಳಿದಾಗ ರಾಜಕೀಯದಕ್ಕೇನು ಕಾರಣ ಏನಿರಲಿಲ್ಲ, ಕೆಲವೊಂದಿಷ್ಟು ಪರ್ಸನಲ್ ವಿಷಯ ಇತ್ತು, ಅದಕ್ಕೋಸ್ಕರ ಮೀಟ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಆದರೆ KPCC ಅಧ್ಯಕ್ಷ ಸ್ಥಾನದ ರೇಸ್ನಲ್ಲಿ ನಾವೇನು ಹಿಂದುಳಿದಿಲ್ಲ ಅಥವಾ ನಾವೇನು ಸುಮ್ಮನೆ ಕೂತ್ಕೊಂಡಿಲ್ಲ, ನಾವು ಕೂಡ ಇದ್ದೀವಿ, ರೇಸ್ನಲ್ಲಿ ಇದ್ದೀವಿ. ನಾನೊಬ್ಬನೇ ಅಲ್ಲ, ಇನ್ನೂ ಕೂಡ ಬೇರೆ ಬೇರೆಯವರು ಇದ್ದಾರೆ ಅನ್ನೋದ್ರ ಮೂಲಕ ಹೊಸ ಚದುರಂಗದ ಆಟವನ್ನು ಶುರು ಮಾಡಿದ್ದಾರೆ. ಮಾಜಿ ಪ್ರಧಾನಿ HD ದೇವೇಗೌಡ ಹಾಗೂ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಭೇಟಿ ಹಿಂದೆ ಯಾವುದೇ ರಾಜಕೀಯ ಉದ್ದೇಶ ಇಲ್ಲ. ರಾಜಕೀಯ ಉದ್ದೇಶ ಇದ್ದಿದ್ದರೆ ಮುಸುಕು ಹಾಕೊಂಡು ಗೌಪ್ಯವಾಗಿ ಭೇಟಿ ಆಗ್ತಾ ಇರಲಿಲ್ಲ, ಫೋಟೋ ತೆಗೆಸಿಕೊಂಡು ಮಾಧ್ಯಮಗಳ ಜೊತೆ ಹಂಚಿಕೊಳ್ತಾ ಇರಲಿಲ್ಲ ಅಂತ ಸತೀಶ್ ಜಾರಕಿಹೊಳಿ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ನಿನ್ನೆ ದಿಲ್ಲಿಯಲ್ಲಿ ಮಾತನಾಡಿದಂತಹ ಸಂದರ್ಭದಲ್ಲಿ ಇದೇ ವೇಳೆ ಮುಖ್ಯಮಂತ್ರಿ ರೇಸ್ ಬಗ್ಗೆ ಮಾತನಾಡಿದಂತಹ ಸತೀಶ್ ಜಾರಕಿಹೊಳಿ ಪ್ರಸ್ತುತ ಸಿಎಂ ಹಾಗೂ KPCC ಅಧ್ಯಕ್ಷ ಸ್ಥಾನಕ್ಕೆ ರೇಸ್ನಲ್ಲಿ ನಾವು ಕೂಡ ಇದ್ದೇವೆ ಅಂತ ಹೇಳಿದ್ದಾರೆ. ಸೊ ಇದೆಲ್ಲವೂ ಕೂಡ ರಾಜಕೀಯ ಆಟ ಮತ್ತೆ ನೆಕ್ಸ್ಟ್ ಲೆವೆಲ್ ತಲುಪಿದೆ.